ಸಮಾಜ ಸ್ವಾಸ್ಥ್ಯ ಮೇಲೆ ಕೆಡಿಸಿದ್ರೆ ಇದು ಉದ್ದೇಶಪೂರ್ವಕ ದುರುದ್ದೇಶಪೂರ್ವಕ ಮಾಡ್ತಿದ್ದಾರೆ. ನನಗೆ ನಿಜವಾಗಿಯೂ ಆಶ್ಚರ್ಯ ಅನಿಸುತ್ತೆ. ದ್ವೇಷ ಭಾಷಣ ನಿಲ್ಲಿಸಬೇಕು ಅಂದರೆ ಸಮಾಜದ ಸ್ವಾಸ್ಥ್ಯ ಕೆಡುತ್ತಾ? ದ್ವೇಷ ಭಾಷಣದ ಮೂಲಕ, ಸುಳ್ಳು ಪ್ರಚಾರಗಳ ಮೂಲಕ, ಸುಳ್ಳುಗಳನ್ನು ಹೇಳೋದ್ರ ಮೂಲಕ ಸಮುದಾಯದಲ್ಲಿ ಒಡಕೂಡಿಸುವಂಥದ್ದು ಮಾಡ್ತಾ ಇದ್ದೀರಿ. ಸಮಾಜದ ನೆಮ್ಮದಿಯನ್ನು ಕೆಡಿಸ್ತಾ ಇದ್ದೀರಿ. ಆ ನೆಮ್ಮದಿ ಕೆಡಿಸೋದು ಸುಳ್ಳುಗಳ ಮೂಲಕ ಮಾಡುವಂಥದ್ದು ಪ್ರಯತ್ನ ಏನದ ಅದು ನಿಲ್ಲಿಸಬೇಕು ಅಂತಂದರೆ ಅದು ತಪ್ಪ? ಯಾವ ಕಾರಣಕ್ಕೆ? ಏನು ಆರ್ ವಿ ಟೇಕಿಂಗ್ ಅವೇ ದಿ ರೈಟ್ ಆಫ್ ಫ್ರೀಡಮ್? ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಕೆನಾಟ್ ಬಿ ಟೇಕನ್ ಅವೇ by anybody. Constitution has given that guarantee. ಏನಿದ್ರಲ್ಲಿ ದ್ವೇಷ ಮಾಡೋರು, ದ್ವೇಷ ಮಾಡದೇ ಇರೋರು, ಶಾಂತಿ ಪಾಲನೆ ಮಾಡೋರು, ಶಾಂತಿ ಬೇಕಾದವರು, ಇದೇ ಧರ್ಮದಲ್ಲಿ ಏನು ಹೇಳ್ತದೆ? ಏನು ನೀವು ಗೊಂದಲ ಹುಟ್ಟಿಸ್ರಿ ಅಂತಾರೆ, ಅಶಾಂತಿ ಮಾಡಿರಿ ಅಂತಾರೆ, ಕ್ರೂರತೆ ಮಾಡಿರಿ ಅಂತಾರೆ, ಸುಳ್ಳು ಹೇಳ್ರಿ ಅಂತಾರೆ. ಇವು ಯಾವನ್ನೂ ಈ ದ್ವೇಷ ಭಾಷಣ ಬಿಲ್ನೊಳಗೆ ಹೇಳೋದಲ್ಲ, ಅವನ್ನ ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಎಲ್ಲ ಧರ್ಮಗಳಲ್ಲಿ ಏನು ತಿರುಳದ ಆ ತಿರುಳ ಇವತ್ತು ಈ ದ್ವೇಷ ಭಾಷಣ ಪ್ರತಿಬಂಧ ಮಾಡ್ತಕ್ಕಂಥ ಬಿಲ್ನೊಳಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.